ಇರೋದರಿಂದ ತಾವೆಲ್ಲರೂ ಸಹಕಾರ ಕೊಡಬೇಕು. ತಮ್ಮ ಎಲ್ಲ ಮನವಿಗಳನ್ನು ಮಾನ್ಯ ಶಾಸಕರು ಕುಳಿತುಕೊಳ್ಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಈ ದಿವಸ ಸರ್ಕಾರದ ನಿರ್ದೇಶನದಂತೆ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಭೆಗೆ ಮಾನ್ಯ ಜನಪ್ರಿಯ ಶಾಸಕರು ಹಾಜರಾಗಿದ್ದಾರೆ. ಅವರಿಗೆ ವೈಯಕ್ತಿಕ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ನೂತನ ಅದೇ ರೀತಿ ಕಾಡೇನಹಳ್ಳಿ ನಾಗರಾಜ್ ಸಾಹೇಬರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಬಯಸ್ತೇನೆ. ನಮ್ಮೆಲ್ಲರ ನೆಚ್ಚಿನ ತಹಸೀಲ್ದಾರ್ ಸಾಹೇಬರಾದಂತಹ ವೆಂಕಟಾಚಲಪತಿ ಸಾಹೇಬರು ಹಾಜರಿದ್ದಾರೆ. ಸ್ವಾಗತವನ್ನು ಬಯಸ್ತೇನೆ. BR ಮುನಿವೆಂಕಟಪ್ಪ ಸಾಹೇಬರು ಗ್ರೇಡ್ 2 ತಹಸೀಲ್ದಾರರು, ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತನ ಬಯಸ್ತೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಹಾಜರಿರುವಂಥ ಎಲ್ಲ ನನ್ನ ನೆಚ್ಚಿನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ವಿನಂತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ತೆ. ಈಗ ಪ್ರಾರ್ಥನೆ ಸುಪ್ರಿಯಾದಿಂದ. ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಅನುದಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಹ ಕೈಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಥ್ಯಾಂಕ್ ಯು. ಸರ್ಕಾರದ ಆದೇಶ ಸಂಖ್ಯೆ ಮೂಕ 795329522024 ಡೇಟೆಡ್ 7/6/2024 ರಂತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರು ಪ್ರತಿ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರ ಸಮಕ್ಷಮ ಅಥವಾ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಾರ್ವಜನಿಕರಿಂದ ಸ್ವೀಕೃತವಾಗುವ ಅರ್ಜಿಗಳನ್ನು ಪರಾಮರ್ಶಿಸಿ ಅವುಗಳನ್ನು ನಿಗದಿತ ಕಾಲಾವಧಿಗಳಿಗೆ ವಿಲೇವಾರಿಗೊಳಿಸಿ ಅವುಗಳ ಅನುಪಾಲನಾ ವರದಿಯನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯಕ್ಕೆ ಸಲ್ಲಿಸಬೇಕಾಗಿ ಅಂತೇಳ್ಬಿಟ್ಟು ದಿನಾಂಕ 7/6/2024 ಒಂದು ಸ್ಪಷ್ಟ ಸುತ್ತೋಲೆಯನ್ನು ನೀಡಿರುತ್ತಾರೆ. ಆ ಸುತ್ತೋಲೆಯನ್ನು ಆಧರಿಸಿ ನಾವು ಮಾನ್ಯ ಶಾಸಕರಿಗೆ ಈ ವಿಚಾರವನ್ನು ಗಮನಕ್ಕೆ ತಗೊಂಡ್ಬಂದ್ವಿ. ಮಾನ್ಯ ಶಾಸಕರು ಹಾಗಾಗಿ ಹತ್ತಿರದಲ್ಲೇ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿ ನಿಗದಿಸಿ, ಅಂದರೆ ಇಂದು ದಿನಾಂಕ 25/6/2024 ಕಾರ್ಯಕ್ರಮ ನಿಗದಿ ಮಾಡಿ ಅಂತೇಳಿ
ಪೂರ್ವ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ನಮಗೆ ಈ ಹಿಂದೆ ಒಂದು ಭೇಟಿ ನೀಡಿದ ವೇಳೆಯಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದರು. ಅದಕ್ಕೆ ಅನುಗುಣವಾಗಿ ನಾವು ಈ ದಿನ ಒಂದು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಯಾವುದೇ ನಿರ್ದಿಷ್ಟಪಡಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸುವಂಥ ಪ್ರಮೇಯ ಏನಿರೋದಿಲ್ಲ. ಸಾರ್ವಜನಿಕರು ತಾವು ಏನು ತಮ್ಮ ದೂರು ದುಮ್ಮಾನಗಳಿದ್ದಾವೆ ಅಥವಾ ತಮಗೆ ಏನು ಸಂಬಂಧಿಸಿದ ಅರ್ಜಿಗಳಿದ್ದಾವೆ ಅವನ್ನು ನೀವು ಇಲಾಖಾವಾರು ಇಲ್ಲಿ ಟೇಬಲ್ ಕೌಂಟ್ರ್ಗಳನ್ನು ಮಾಡಿದ್ದೀವಿ. ಆ ಕೌಂಟ್ರ್ಗಳಲ್ಲಿ ಹೆಸರು ನೋಂದಾಯಿಸಿ ನಂತರ ನೀವು ನೇರವಾಗಿ ಮಾನ್ಯ ಶಾಸಕರಿಗೆ ಕೊಟ್ಟು ಅದರ ನಂತರ ನೀವು ನಿಮ್ಮ ಮಾಹಿತಿ ಅಥವಾ ಫಸ್ಟು ನೇರವಾಗಿ ಡಯಾಸ್ ಮೇಲೆ ಬಂದು ಮಾನ್ಯ ಶಾಸಕರಿಗೆ ತಮ್ಮಲ್ಲಿರುವಂತಹ ಅರ್ಜಿಯ ವಿಚಾರಗಳನ್ನು ಪ್ರಸ್ತುತಪಡಿಸಿ ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿಂಗಡಣೆ ಮಾಡಿ ಆ ಇಲಾಖೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು ಮತ್ತು ಕಚೇರಿ ಮುಖ್ಯಸ್ಥರು ಇಲ್ಲಿ ಹಾಜರಿರ್ತಾರೆ, ಅವ್ರ ಗಮನಕ್ಕೂ ತರ್ತೇವೆ. ತದನಂತರದಲ್ಲಿ ನಾವು ಪಟ್ಟಿ ಮಾಡಿ ಅದನ್ನು 15 ದಿವಸಗಳೊಳಗೆ ವಿಲೇವಾರಿಗೊಳಿಸಿದ್ದು ಮತ್ತು ಅದ್ರ ಬಗ್ಗೆ ಕೈಗೊಂಡ ಕ್ರಮದ ಕುರಿತು ನಿಮಗೆ ಪಾಲನಾ ವರದಿಯಾಗಲಿ ಇಂಬರಹ ಆಗಲಿ ಮತ್ತು ವರದಿ ಆಗಲಿ ನಾವು ನಿಮಗೆ ಒದಗಿಸ್ತೀವಿ. ಆದ್ದರಿಂದ ದಯಮಾಡಿ ಸಾರ್ವಜನಿಕರು ಇಲ್ಲಿ ಯಥೇಚ್ಛವಾಗಿ ಸೇರಿದ್ದೀರಾ. ಹಾಗಾಗಿ ದಯಮಾಡಿ ಶಾಂತಿಯುತವಾಗಿ ಪ್ರತಿಯೊಬ್ಬರು ಸಾಲಾಗಿ ಬಂದು ತಮ್ಮಲ್ಲಿರುವಂತಹ ದೂರು ದಮ್ಮಾನಗಳು ಅಥವಾ ಅರ್ಜಿಗಳನ್ನು ನೇರವಾಗಿ ಮಾನ್ಯ ಶಾಸಕರಿಗೆ ಸಲ್ಲಿಸಿ ನೀವು ಅರ್ಜಿಯ ವಿಚಾರಗಳನ್ನು ನೀವು ತಿಳಿಸಬೇಕಾಗಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಂದನೆಗಳು.